ಕಣಪ್ಪ. ನಮ್ಗೆ ಆಗಿಲ್ಲದೆ ಮಾಡ್ತಾಳೆ. ಯಾಕೆ ಇಷ್ಟೊಂದು ಆಟ ಮಾಡ್ತಾಳೋ ಏನೋ ಗೊತ್ತಿಲ್ಲ. ನಾನು ಬೇಡ ಕಣಮ್ಮ, ಮಾತಾಡಿಸ್ಬೇಡ. ನಮ್ಗೂ ಅವ್ರಿಗೂ ಅವರು ನಾವು ಮಾತಾಡಲ್ಲ. ನಾವು ಆಳೆ ಭಾಳ ದಿನದಿಂದ ಮಾತಾಡಲ್ಲ. ನೀನು ಮಾತಾಡಿಸ್ಬೇಡ. ನೋಡು, ನಿನ್ನ ಮದುವೆ ಮಾಡ್ಕೊಂಬಿಲ್ಲ ನಿಮ್ಮ ಅತ್ತೆ. ನೋಡಿ, ಇಲ್ಲೇ ಇದ್ರು ನಮ್ಮ ಅಣ್ಣನ ಮಗಳು ಅಂತ ಹೇಳಿ ಮದುವೆ ಮಾಡ್ಕೊಂಬಿಲ್ವಲ್ಲ, ಅದಕ್ಕೇನೆ ಮಾತಾಡಿಸ್ಬೇಡ ಕಣಮ್ಮ ಅಂತ ಹೇಳಿ ಎಷ್ಟು ಹೇಳಿದ್ರು ಅವಳು ಇಲ್ಲ, ನಾನು ಮಾತಾಡ್ಸೋದೆ ಅಂತ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾಳಲ್ಲ. ಯಾಕೆ ಹಿಂಗೆ ಆಟ ಮಾಡ್ತಾಳೋ ಏನೋ, ಅವಳಿಗೆ ಏನಾಗೈತೆ ಏನೋ, ಎಲ್ಗಾನ ಕರ್ಕೊಂಡು ಹೋಗ್ಬೇಕಾಗಿತ್ತಪ್ಪ. ಎಲ್ಲ ನೋಡಿ, ನಮ್ಗೆ ಆಗಿಲ್ದಾನು ಮಾತಾಡಿಸ್ಬೇಡ ಅಂದರೆ ಎಲ್ಲ ವಿರುದ್ಧ. ನಾವು ಎಡ ಅಂದ್ರೆ ಅವಳು ಬಲ ಅಂತಾಳೆ, ಬಲ ಅಂದರೆ ಎಡ ಅಂತಾಳೆ. ನೋಡಪ್ಪ, ಅದು ಯಾಕೆ ಹಿಂಗೆ ಮಾಡ್ತಾಳೋ ಏನೋ. ನಾವು ಇದಕ್ಕೆ ಏನು ಹೇಳ್ಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣಪ್ಪ ಪಾಪ. ಹೋಗಿ ನನಗಂತೂ ತಲೆ ಕೆಟ್ಟಂಗೆ ಹಾಕ್ಬಿಟ್ಟೈತೆ. ಅಮ್ಮ ಸುಮ್ಮನಿರು, ನನಗೆ ಎಷ್ಟು ಹೇಳಿದೆ ನಿನಗೆ, ಬೇಡ ಬೇಡ ಒಂದು 2 ದಿನ ಸುಮ್ಮನಿರು ಅಂತಂದ್ರೆ ನೀವು ಹಂಗೇನೆ ಇಂಥ ಮಾಡ್ಕೆ ಕೂಕಣತ್ತ ಹೋಗತ್ತ, ನನ್ನ ಜೀವನನೂ ಹಾಳಾಗೋಯ್ತತ್ತ. ನಾನು ಹೇಳಿದೆ ಬೇಡ ಕಣಮ್ಮ ಅಂತ. ಅದಕ್ಕೆ ಮತ್ತೆ ಅವ್ರು ಮದುವೆ ಮಾಡ್ಕೊಂಡಿಲ್ಲ. ಗೊತ್ತಿತ್ತಲ್ಲ, ಸೇವಂತಿ ದೊಡ್ಡಮ್ಮಂಗೆ ಎಲ್ಲ ಗೊತ್ತೈತಿ. ಆ ಸೇವಂತಿ ದೊಡ್ಡಮ್ಮ ಭಾಳ ಕ್ರಿಮಿನಲ್ಲು, ಅದೆಲ್ಲ ಯೋಚನೆ ಮಾಡಿರುತ್ತೆ. ಅವಳು ಎಂತಾಳು ಏನು ಎತ್ತ ಎಲ್ಲ ಯೋಚನೆ ಮಾಡಿರುತ್ತೆ. ಎಲ್ಲ ಯೋಚನೆ ಮಾಡಿ ಅದು ಇಂಥ ಮಾಡಿರ ಗೊತ್ತು, ಇಂಥವು ಮಾಡಿದ್ರೆ ನಮ್ಗೆ ಹಿಂಗೆ ಆಗುತ್ತೆ ಅಂತ ಅವ್ರು ಅದಕ್ಕೆ ಮತ್ತೆ ಕೇಳೋಕ್ಕೆ ಹೋಗಿಲ್ಲ. ಅವ್ರನ್ನ ಹೆಣ್ಣು ಕೊಡ್ರಿ ಅಂತ ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ ಅವರು. ಅಲ್ಲ ನೋಡು, ಏನು ಮಾಡೋಣಮ್ಮ ಅವಳನ್ನ, ಅವ್ರನ್ನ ಯಾಕೆ ಮಾತಾಡ್ಸ್ಕೊಂಡು ಹೋಗ್ತಾಳಮ್ಮ. ಸೇವಂತಿ ಅತ್ತೆ ಊಟ ಆತೆ ಅಂತ ನಮ್ಮ ಎದುರಿಗೆ ಮಾತಾಡಿಸ್ತಾಳೆ. ಈಗ ನೋಡಿ, ಮಾತಾಡಿಸ್ಕೊಂಡು ಬರ್ತಾಳೆ. ಅವ್ರ ಎದುರಿಗೆ ಎಷ್ಟು ಇರಬೇಡ ಅವಳಿಗೆ. ಹೋಗಿ ನಮ್ಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ. ನಾನತ್ತು ಊರ ಕಡೆಗೆ ಹೋಗೋಣ, ದಿನ ಆಯ್ತು. ನಮ್ಮ ಹೆಬ್ಬೇರೇನೆ ದಿನ ಆಯ್ತು, ಹೋಗ್ಲು ಬರಲಿಲ್ಲ. ತಿಂಗಳಾನ್ಗಟ್ಲೆ ಹೋಗಿ ಸೇರ್ಕೊಂಬ್ತಾಳೆ ಅಂತ ಬೈಕೊಂಬ್ತಾನೆ. ಆ ಹೆಬ್ಬೇರೇನೆ ನೆನ್ನೆ ಫೋನ್ ಮಾಡಿದ್ದೆ, ಇನ್ನೂ ಬರಲ್ವೇನಿ, ಇನ್ನೂ ಬರಲ್ಲೇ ನೀನು, ಅಲ್ಲೇ ಹೋಗಿ ಸೇರ್ಕ್ಯಾ ಅಂತ ಹೆಬ್ಬೇರೆ ಹಂಗೇನೆ ಫೋನ್ ಮಾಡಿ ಹಂಗೆ ಸಿಟ್ಟಾಗ. ಏನು ಮಾಡ್ತೀನಿ, ನನಗಂತೂ ಊರ ಕಡೆಗೆ ಹೋಗೋಣ ಅಂದ್ರೆ ನಿಮ್ದೊಂದು ಅಲ್ಲವಾಗೈತಮ್ಮ ತಾಯಿ. ಏನು ಮಾಡೋಣಮ್ಮ ಇವಾಗ, ನೀನು ಸುಮ್ಮನೆ ಇದ್ರು ಇರ್ಬೋದಾಯ್ತು. ನೀನು ಮಾಡೋ ಬರೀ ಇಂಥವೇ ಹೋಗತ್ತ. ನನಗಂತೂ ನೀನು ನೋಡ್ಬಿಟ್ರೆ ಭಾಳ ಸಿಟ್ಟು ಬರುತ್ತೆ ಕಣಮ್ಮ. ಹೇಳತ್ತ ನಾನು ಹೆಂಗೋ ಅಂತ ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡು ಹೆಂಗೋ ಇದ್ನತ್ಲಾಗೆ ಹೋಗು. ಅದಕ್ಕೆ ಮತ್ತೆ ನನ್ನ ತಮ್ಮ ನಾನು ಇನ್ನೂ ಮದುವೆ ಆಗಲ್ಲ ಅಂತ ಅವ್ನು ನಾನು ಯಾವತ್ತೂ ನನ್ನ ಮದುವೆನೇ ಆಗಲ್ಲ ಅಂತಾನೆ. ಅದಕ್ಕೇನೆ ಅವನು ಎಷ್ಟು ನಾನು ಬಲವಂತ ಮಾಡ್ತೀನಿ ಮದುವೆ ಆಗಲ್ಲ ಇನ್ನೇನು ಅಂತಂದರೆ, ಬೇಡ ಕಾರಣ ನೀನಾಗ ಅನುಭವಿಸ್ತಾ ಇರೋದೇ ಇಷ್ಟೊಂದು, ನಾನು ನೋಡಿ ಮಾಡಿ ಇನ್ನೊಂದು ಸ್ವಲ್ಪ ದಿನ ತಡೆದು ಮದುವೆ ಆಗ್ತೀನಿ ಅಂತ ನನ್ನ ತಮ್ಮ. ಅದಕ್ಕೆ ಮತ್ತೆ ಅವ್ನು ನನ್ನ ತಮ್ಮನ ನೋಡಿದ್ಮೇಲೆ ನಾನು ಯಾಕೆ ಹಿಂಗೆ ಆ ಥರ ಬಿದ್ದು ಅನ್ನಿಸ್ತೈತೆ. ಅವನು ನೋಡಿ ಮಾಡಿ ಒಳ್ಳೆಯರು ಏನು ಎತ್ತ ನಾನು ನಿಧಾನವಾಗಿ ಮದುವೆ ಆಗ್ತೀನಣ್ಣ, ನೀನಂತೂ ಹಿಂಗೆ ಮಾಡ್ಕೊಂಡೆ, ನಿನ್ನ ಜೀವನ ಅಂತೂ ಹಿಂಗಾಯಿತು. ಅದಕ್ಕೇ ನಾನು ಬೇರೆ ಮದುವೆ ಆಗ್ತೀನಣ್ಣ ಅಂತ ನಾನು ಹಿಂಗೆ ಯೋಚನೆ ಮಾಡ್ತಾನೆ ಅವನು. ನಾನು ನೋಡ್ಕೊಂಡು ಒಳ್ಳೆ ಹುಡುಗಿನ ಮದುವೆ ಆಗ್ತೀನಣ್ಣ, ನಾನು ನಿನ್ನಂಗೆ ಆಗಲ್ಲ, ದಡ 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 ದನ ಕಾಯಲ್ಲ ಅಂತಾನೆ ನನ್ನ ತಮ್ಮ. ಬುದ್ಧಿವಂತ ಅವನೊಂದೇಟು. ಏನು ಮಾಡೋಣಪ್ಪ ನಾವು. ಪಾಪ ಸುಮ್ಮನೆ ಕಳಿಸ್ಬಿಡು, ತವ್ರ ಮನೆಗೆ ಹೋಗಿ ಇರ್ಲೇಳು. ಅಲ್ಲೆಲ್ಲ ಆಡ್ಕೊಂತಾರಲ್ಲ, ಗಂಡನ ಬಿಟ್ಟು ಬಂದವಳೆ ಅಂತೇಳಿ ಆಡ್ಕೊಂತಾರಲ್ಲ, ಅವಾಗ ಗೊತ್ತಾಗುತ್ತೆ. ಹೋದ್ರು ಹೋಗ್ತಾಳೆ, ಕೈ ಬಿಡು ಪಾಪ, ಅಷ್ಟೇನೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಹೋದ್ರು ಹೋಗ್ಲೇಳು, ಹೋಗಿ ಇರ್ಲೇಳು. ತವ್ರ ಮನೆಯಾಗಿರ್ತಾಳಲ್ಲ, ಅವಾಗ ಈ ಗಂಡನ ಬಿಟ್ಟು ಬಂದವಳೆ ಅಂತ 4 ಜನ ಆಡ್ಕೊಂತಾರೆ, ಆವಾಗ ಗೊತ್ತಾಗುತ್ತೆ. ಹೋದ್ರು ಹೋಗ್ತಾಳೆ, ಸುಮ್ಮನೆ ಕೈ ಬಿಟ್ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅವಳ್ದ. ಏನು ಮಾಡೋಣ. ಅದಕ್ಕೆ ಮತ್ತು ನಮ್ಮ ಸಣ್ಣ ಹುಡುಗ ಬಲವಂತ ಮಾಡಿದರೆ ಮದುವೆ ಆಗಪ್ಪ ಅಂತ, ನಾನು ಇನ್ನೂ ಆಗಲ್ಲ ಸುಮ್ಮನಿರು, ನಾನು ಬಲವಂತ ಮಾಡಬೇಡ ನೀನು ಅಂತ ನಮ್ಮ ಹುಡುಗ. ನಾನು ಬಲವಂತನೇ ಮಾಡಬೇಡ ಕಣಮ್ಮ, ನೀನೇನಂದ್ರೆ ನೀನು ನನ್ನ ಬಲವಂತ ಮಾಡಬೇಡ ಅಂತಾನೆ. ನಾನು ಎಷ್ಟನ ಹೇಳು, ನಾನು ಹೆಂಗನ ಇದು ಮಾಡೋ, ಅವನು ನನ್ನ ಆಗಲ್ಲ ಅಂತಾನೆ. ನಮ್ಮ ಸಣ್ಣ ಹುಡುಗನೇ ವಾಸೆ ಅತ್ತ ಬುದ್ಧಿವಂತ ಅದ. ಏನು ಮಾಡೋಣಮ್ಮ, ನಮ್ಮ ಹುಡುಗ ಇವನು ಅಂತ ನಂಗೆ ಇವನು ಹಾಕ್ತೀನಿ ಅನ್ನ, ಅದಕ್ಕೆ ಮಾಡಿದ್ನಪ್ಪ ನೀನು ಹಾಕ್ನಿ ಅಂದಿದ್ದಕ್ಕೆ. ನಾನೇನು ಇವಾಗ ಇದು ಮಾಡಿದ್ನೇನಪ್ಪ, ಏನೋ ನನ್ನ ಮಗ ಚೆನ್ನಾಗಿರಲಿ ಬಿಡತ್ತ, ಅವ್ನಿಗೊಂದು ಮದುವೆ ಅಂಬದು ಮಾಡಿದ್ರೆ ಮುಂದೆ ಮಕ್ಳು ಮರಿ ಆಗ್ತವೆ. ತಿರ್ಗಿ ಆಮೇಲೆ ಸಣ್ಣನೂ ಬೋತಾನೆ, ಸಣ್ಣನಿಗೂ ಮಾಡಬೇಕಾಗುತ್ತೆ. ತಿರ್ಗಿಬ್ರಿಗೂ ಒಂದೇ ಸತಿ ಅಂತಂದರೆ ಹೆಣ್ಣು ಹುಡ್ಕೋಕ್ಕಾಗಲ್ಲ. ಒಬ್ರಿಗೆ ಹುಡ್ಕೋದೇ ಕಷ್ಟ, ಈಗ ಇಬ್ರಿಗೆ ಎಲ್ಲಿ ಹುಡ್ಕಾನಪ್ಪ ಅಂತ ಚಿಂತೆ ಆಯ್ತು. ಏನು ಮಾಡೋಣ, ಅದಕ್ಕೆ ತೊಗೊಂಡು ಮಾಡಿದ್ನಪ್ಪ. ನೀನು ಇವಾಗ ಹಿಂಗೆ ಹೇಳಿದ್ರೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ. ನನಗಂತೂ ಚಿಂತೆ ಆಗ್ಬಿಟ್ಟೈತೆ ಕಣಪ್ಪ. ಸುಮ್ಮನೆ ಕಳಿಸೋ, ತವ್ರ ಮನೆಗೆ ಕಳ್ಸಲ್ಲ ಅವಳನ್ನ, ಸುಮ್ಮನೆ ಹಿಂಗೆ ಆಸೆ ಕಳಿಸು. ಇಂಥ ಮಾಡಿವೆ ನಿನ್ನ ಮನೆಯಾಗಿರ್ಬೇಡ ಅಂತ ಕಳಿಸ್ಬಿಡು. ಸುಮ್ಮನೆ ಆಸೆ ಕಳ್ಸಲ್ಲ ಹೇಳ್ತೀನಿ, ಬ್ಯಾಗ್ ತೆಗ್ದು ಆಸೆ ಕೆಸಿಯ ಹೇಳ್ತೀನಿ. ಹೋದ್ರೂ ಹೋಗ್ತಾಳೆ ಅವಳು. ಇನ್ನು ಅಜ್ಜಿ ಅವಳು ಏನು ಅವಳು ಅಂತಾಳಾಗಿ ಅವಳೆ. ಸುಮ್ಮನೆ ಬ್ಯಾಗ್ ತೆಗ್ದು ಎಸಿಯ ಹೇಳ್ತೀನಿ, ಅಷ್ಟೇ ಹಂಗೆ ಮಾಡ್ರಿ ಸುಮ್ಮನೆ. ಬ್ಯಾಗ್ ತೆಗ್ದು ಆಸೆಗೆ ಅಷ್ಟು ಕಳಿಸ್ರಿ ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂತದೆಲ್ಲ. ನಾನು ತಲೆ ಕೆಡಿಸ್ಕೊಂಡೋಟನು ಭಾಳ ತಲೆ ಕೆಟ್ಟೋಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ ಆಸೆ ಕಳಿಸ್ರಿ ಹೇಳ್ತೀನಿ ಅವಳನ್ನ. ಏನೋ ನಾವು ಬಿಡತ್ತ ಅಂತ ಹೇಳಿ ಒಳ್ಳೆ ಮಾತನಾಗೆ ಅನುಸರಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಂಗೆಲ್ಲ ಅವಳ್ದು ಯಾಕೆ ಸ್ಯಾನೆ ಆಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಕಳಿಸ್ರಿ ಹೇಳ್ತೀನಿ ಆಸೆಗೆ. ಇಂಥರ್ನೆಲ್ಲ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು.
ನಮ್ಮ ಹತ್ರ ಕಳಿಸ್ಬಿಟ್ರೆ ತಲೆ ನಾವೇ ಬಗೆರ್ದು ಬಿಡುತ್ತೆ. ಬರಲಿ ಅವಳು, ಅವ್ರನ್ನ ಯಾಕೆ ಮಾತಾಡಿಸ್ತಿದ್ಲು, ಮನೆಯಿಂದ ಆಚೆಗೆ ಕಳಿಸ್ಬಿಡ್ತೀನಿ. ಮನೆಯಿಂದ ಕಳಿಸ್ತೀನಮ್ಮ. ಹೋಗ್ಲೇಳು ಅವಳು ತವ್ರ ಮನೆಗೆ ಹೋಗ್ಲೇಳು, ಇರೋದು ಬೇಡ. ನಾವು ಏನೋ ಬಿಡತ್ತ ಆಡ್ಕೊಂತಾರೆ ಅವರೆಲ್ಲ. ನಮ್ಮ ಅಣ್ಣ ತಮ್ಮಗಳಿಗೆಲ್ಲ ಸದ್ರ ಹಾಕ್ತೀವಿ. ನಮ್ಮ ದೊಡ್ಡಪ್ಪನ ಮಗ ನೋಡ, ಅವ್ನ ಗೋಪಿ ಎದುರಿಗೆಲ್ಲ ಎಷ್ಟು ಸದ್ರ ಹಾಕ್ತೀವಿ ಅಂತ ನಾನಿದ್ರೆ ಅಲ್ಲ ನೋಡು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾಳೆ ಅಂದರೆ ಇವಳು ಇರ್ಕೊಡ್ದು. ಅವ್ರಪ್ಪ ರಮ್ಮಣ್ಣ ಕರ್ಕೊಂಬರ್ಲೇಳು, ಅದು ಏನಾಗುತ್ತಾ ಆಗಲಿ. ಅವ್ರಪ್ಪ ಹೆಂಗೆ ಫೋನ್ ಮಾಡಿ ನನಗೆ ಬೈತಾಯ್ತಲ್ಲ ಅವ್ರಪ್ಪಯ್ಯ ಬೈಕ್ ಬಂದಂಗೆ, ಏನೋ ನನ್ನ ಮಗಳನ್ನ ನೋಡ್ಕೊಂಬ ಯೋಗ್ಯತೆ ಇಲ್ವೇನೋ, ನನ್ನ ಮಗಳನ್ನ ಸಾಕೋ ಯೋಗ್ಯತೆ ಇಲ್ವೇನೋ ಅಂತ ಹೇಳಿ ಏನಂಗೆ ಯಪ್ಪ 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 ಎಷ್ಟು ಇದು ಮಾಡೋದು ಗೊತ್ತಾ. ಅವ್ರಪ್ಪಯ್ಯ ನನ್ನ ಹಂಗೇನೆ ಬೈಕ್ ಬಂದಂಗೆ ಬೈತಾನಲ್ಲ. ಅವ್ರಪ್ಪಯ್ಯ ಗೊತ್ತಾಗಲಿ ಮಗಳು ಏನು ಮಾಡ್ತಾ ಇದ್ದಾಳೆ, ಮಗಳು ಎಂಥವಳು ಅಂತ. ಅವ್ರು ನೋಡಿ ಇವಾಗ ಮಾತಾಡಲ್ಲ, ಬಂದು ಅವ್ರನ್ನ ಮಾತಾಡಿಸ್ತಿದ್ದಾನೆ. ಇಲ್ಲ ಅದಕ್ಕೆ ಮಾತಾಡಲ್ಲ, ಅದಕ್ಕೆ ಮಾತಿಲ್ಲ. ನೋಡಿ ನಿನ್ನ ಮಗಳು ಹೆಂಗೆ ಮಾಡ್ತಾ ಇದ್ದಾಳೆ ಅಂದರೆ ಆಚೆ ಕಳ್ಸಮ್ಮ ಅಷ್ಟೇ. ನಮ್ಮ ಮನೆಗೆ ಇರಬೇಡ ಅಂತ ಹೇಳಮ್ಮ. ಹೋಗ್ಲಳ ಹಸಿಕ್ ಬ್ಯಾಗ್ ತೆಗ್ದು ಹಸಿಕೆಸಿ ಹೇಳ್ತೀನಿ. ಇಷ್ಟ ಕಣ ನಿನ್ನಿಂದಲೇ ಬದುಕು ಚಿಂದ ಕಣ, ನೀನೆಂದರೆ ನನಗೆ ಇಷ್ಟ ಕಣ. ಬಂತು ನೋಡು, ಮಾನ ಮರ್ಯಾದೆ ಇಲ್ದಾಳು. ಹಾಡು ಹೇಳ್ಕೊಂಡ್ ಇದ್ದಾಳೆ. ಮಾನ ಮರ್ಯಾದೆ ಐತಿ ಅವಳಿಗೆ. ನೀನು ನಮ್ಮ ಮನೆಗೆ ಇರಬೇಡ, ಹೋಗ್ತಾ ಇರು, ಮನೆ ಬಿಟ್ಟು ಹೋಗು. ಹೋಗು, ಇನ್ಮೇಲೆ ನಾವು ತಲೆನೇ ಕೆಡಿಸ್ಕೊಂಬಲ್ಲ, ಹೋಗ್ತಾ ಇರು. ನಾನು ಯಾಕೆ ಹೋಗೋಣ, ನೀವೇ ಹೋಗ್ರಿ. ನಾನು ಮನೆ ಬಿಟ್ಟು ಹೋಗಲ್ಲ ಇನ್ಮೇಲಿಂದ. ನಾನು ಧೈರ್ಯವಾಗಿರ್ತೀನಿ. ನಾನು ಈ ಮನೇಲೇ ಇರ್ತೀನಿ, ನಾನು ಧೈರ್ಯವಾಗಿರ್ತೀನಿ. ನಿಮ್ಮ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಷ್ಟೇ. ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಹೋಗ್ತೀನಿ. ನಿಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ ಅಂತ ಹೇಳ್ತಿಲ್ವಾ. ನೀವೇನು ಮಾಡಬೇಡ ಅಂತ ಹೇಳೋದೆ ಅದನ್ನೇ ನಾನು ಮಾಡೋದು. ನೀವೇನು ಮಾಡಿರಿ ಅಂತ ನಾನು ಅದು ಮಾಡಲ್ಲ, ಹಂಗೆ ನಾನು. ಮತ್ತು ನಿಮ್ಮ ಅಮ್ಮ ಮಾತ್ರ ಹೆಂಗಿದನ್ನು ಮಾಡ್ತೈತೆ, ನನಗೆ ಭಾಳ ಒಂಥರ ಕೇಣಿ ಮಾಡ್ತೈತೆ ನನ್ನ ಮೇಲೆ. ಬಾರೆ ಹೋಗು ಹಸಿಕೆ, ಇನ್ನ ತಳ್ಳು ಕಟ್ಕೊಂಡು ನನ್ನ ಮಗನ ಜೀವನ ಹಾಳು ಮಾಡಿದ್ವಿ. ಬಾರೆ ಹೋಗು. ನಮ್ಮ ಹುಡುಗ ಸಣ್ಣ ಹುಡುಗನೂ ನೀನು ಬಂದಾಗಿಂದಲೂ ಅವನಿಗೂ ಇಲ್ಲದವೇನು. ಹೆಂಗೆ ಪಾಪ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬತ್ತಾನೆ ಮಾರಾಯ. ನಿನ್ನಿಂದ ನಾನು ಆಗು ದಡಕ್ಕೆ ಅವನಿಗೂ ಮನೆಯಾಗೆ ನೆಮ್ಮದಿನೇ ಇಲ್ಲ. ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ನನ್ನ ಮಗು ನಿನ್ನಿಂದ ನನ್ನ ಮಗು ನೆಮ್ಮದಿಲ್ಲ ಕಣೆ. ನನ್ನ ಮಗು ನೆಮ್ಮದಿಲ್ಲ. ನಾನು ಹೋಗಲ್ಲಪ್ಪ. ನಾನು ಏನಕ್ಕೆ ಹೋಗಲಿ, ನಾನಂತೂ ಹೋಗಲ್ಲ. ಬೇಕಾದ್ರೆ ನೀವೇ ಹೋಗ್ರಿ. ಹೋಗಲ್ಲ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ. ಬಾರೆ ಹೋಗಲ್ವಂತಿ ತೆಗ್ದು ಎಸಿಯಲ್ಲ ಪಾಪ. ಹೇಳ್ತೀನಿ ಬ್ಯಾಗ್ ಹಸಿಗೆ ತೆಗ್ದು ಹೋಗ್ಲೇಳು. ಅವ್ರ ಅಪ್ಪ ಯಾರಮ್ಮನ ಕರ್ಕೊಂಬರ್ಲೇಳು. ನಿಮ್ಮ ಅಪ್ಪನ ಕರ್ಕೊಂಬರಿ. ನಿಮ್ಮ ಅಪ್ಪ ಯಾಸಂತ ಹೇಳುತ್ತಲ್ಲ, ನನ್ನ ಮಗಳು ನೋಡ್ಕೊಂಬ ಯೋಗ್ಯತೆ ಇಲ್ಲ ಅಂತೈತಲ್ಲ ಇವ್ರನ್ನ. ಹೋಗಿ ಕರ್ಕೊಂಬರೋಗಿ ನಿಮ್ಮ ಅಪ್ಪನ. ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬರೋಗಿ. ನಿಮ್ಮ ಅಪ್ಪನ ಕರ್ಕೊಂಬಂದು ಆಮೇಲೆ ಮಾತಾಡಿ. ನೀನು ಸುಮ್ಮನೆ ಮಾತಾಡಬೇಡ ಇಲ್ಲಿ. ನಿಮ್ಮ ಅಪ್ಪನ ಕರ್ಕೊಂಬಂದು ಅದೇ ಆಮೇಲೆ ಮಾತಾಡು. ನೀನು ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ನಿಂದು ಎಷ್ಟು ಆಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿಟ್ಕೊಂಡು ನೀನು ಪಾಡಿಗೆ ನೀನು ಹೋಗೋದು ಕಲಿ. ಅಷ್ಟೇ. ನೀನು ಮಾತಾಡಬೇಡ ಅಂತ, ಜಾಸ್ತಿ ಮಾತಾಡಬೇಡ ನೀನು. ಅದೇ ಮಾತಾಡ್ಬೇಡ ಅಂತ. ನೀವು ಹೋಗ್ಬೇಕು ಅಚ್ಚಿಕೆ. ನಿಮ್ಮನ್ನು ಖಾಲಿ ಮಾಡಿಸ್ತೀನಿ. ನಾನು ಹೋಗಲ್ಲ ಬಿಡು, ನಾನು ಹೋಗಲ್ಲ. ಇನ್ಮೇಲೆ ನಾನು ಹೋಗ್ತಿದ್ದೆ. ಇಷ್ಟು ದಿವಸ ಜಗಳ ಮಾಡಿಕೊಂಡು ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ. ನಾನು ಹೋಗಲ್ಲ ಇನ್ಮೇಲಿಂದ. ನಿಮ್ಮನ್ನು ಓಡಿಸ್ತೀನಿ. ಅಕ್ಕ ತಂಗಿ ಅವ್ರು ನಿಮ್ಮಿಬ್ರು ಓಡಿಸಿದ್ರೆ ಗೊತ್ತಾಗುತ್ತೆ. ನಿಮ್ಮಿಬ್ರು ಓಡಿಸ್ತೀನಿ. ನಾನು ಹೋಗಲ್ಲ. ನಾನು ಯಾಕೆ ಹೋಗೋಣ? ನಾನು ಹೋಗಲ್ಲ ಬಿಡು. ನಾನು ಮನೆ ಬಿಟ್ಟಂತೂ ಹೋಗೋದಂತೂ ಸಾಧ್ಯ ಇಲ್ಲ. ನಾನು ನಿಮ್ಮನ್ನು ಓಡಿಸ್ತೀನಿ. ನನ್ನ ಯಾಕೆ ಮನೆ ಬಿಟ್ಟು ಓಡಿಸ್ತೀರಾ ನೀವು? ಯಾಕೆ ಓಡಿಸ್ಬೇಕು ಅಂತ ನೋಡ, ಅದೆಲ್ಲ ನಡೆಯಲ್ಲ. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋದು ಕಲೀರಿ ಅಷ್ಟೇ. ನಿಮ್ಮ ವಾಟ್ಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಮಾತಾಡಬೇಡ ಸಾನ್ವಿ, ಮಾತಾಡಬೇಡ. ಏನು ಹೆಂಗೆ ಮಾತಾಡ್ತಾ ಇದೆಯಲ್ಲ ನೋಡಿ. ಮಾತಾಡಿ ಅಂದರೆ ಏನಿಲ್ಲ, ಜಾಡ್ಸ್ ಹೊಡೆದು ಬಿಡ್ತೀನಿ. ಏನು ಹಿಂಗೆ ಮಾತಾಡ್ತಾ ಇದೆಯಾ? ಮಾತಾಡ್ತೀವಿ. ಮಾತಾಡೋದೇನು? ಮಾತಾಡೋದೇನು? ನೀನೇನೇನು ಮಾತಾಡೋದೇನು? ಮಾತಾಡಿದ್ದೆ, ಅಂದಿದ್ದೆ ನಿನ್ಗೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ. ಇವಾಗ ಮನೆ ಬಿಟ್ಟು ಹೋಗ್ಬಾ ಅಂತಂದರೆ ಇವಳಿಂದ ನನ್ನ ತಮ್ಮನಿಗೂ ಮನೆಗೆ ಬರೋಕೆ ಅವನಿಗೂ ನೆಮ್ಮದಿಲ್ಲ. ಎಲ್ಲರಿಗೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ. ಮನೆಯಾಗ ಹೇಳಲ್ಲ ಕೇಳಲ್ಲ. ಯಪ್ಪ ನಿಜವಾಗ್ಲೂ ನಮ್ಮ ಅಮ್ಮಯ್ಯ ಆ ಥರದಲ್ಲಿ ಮಾಡಿದ್ದಕ್ಕೆ ತುಂಬ ಬೇಜಾರಾಗ್ಬಿಟ್ಟೈತೆ. ನನ್ನ ತಮ್ಮನಿಗೂ ತುಂಬ ಬೇಜಾರಾಗ್ಬಿಟ್ಟೈತೆ. ಹೋಗಿ ಇಂಥವಳನ್ನ ನಮ್ಮ ಅಣ್ಣ ಮದುವೆ ಆಗ್ಬಿಟ್ನಲ್ಲ ಅಂತೇಳಿ ಮನೆ ಬಿಟ್ಟು ಹೋಗ್ಬಾ ಅಂತಂದರೆ ನೀವೇ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾವಳೆ. ಇಂಥವ್ರನ್ನ ಮಾತ್ರ ಮದುವೆ ಆಗಬಾರ್ದು ಜೀವನದಲ್ಲಿ. ನಾವು ತುಂಬ ನೋವು ಅನುಭವಿಸ್ಬೇಕಾಗುತ್ತೆ ನೋಡ್ರಿ. ಇವಾಗ ನಾವು ಬೇಡ, ಅವ್ರನ್ನ ಮಾತಾಡಿಸ್ಬೇಡ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ್ನ ಮಾತಾಡ್ಸಲ್ಲ ಅಂತಂದರೆ ಅವ್ರನ್ನೇ ಮಾತಾಡಿಸ್ತೀನಿ ಅಂತಾಳೆ. ಇಂಥವು ಮಾಡ್ತಾಳೆ. ನಾವು ಏನಂತೀವೋ ಅದಕ್ಕೆಲ್ಲ ವಿರುದ್ಧ ಮಾಡ್ತಾ ಇದ್ದಾಳೆ. ನನ್ನ ತಮ್ಮನಿಗಂತೂ ಮನೆಗೆ ಬರೋಕ್ಕೆ ಇಷ್ಟ ಆಗ್ತಿಲ್ಲ. ಇವಳು ಹಿಂಗೆ ಮಾಡ್ತಾ ಇರೋದಕ್ಕೆ ಅವ್ನು ತುಂಬ ಬೇಜಾರಾಗಿ ಒಂಥರ ಬೇಜಾರಾಗ್ಬಿಟ್ಟವನೆ ಅವನು. ಬೇಜಾರು ಮಾಡಿಕೊಂಡು ಇಷ್ಟನೇ ಇಲ್ಲ ಮನೆಗೆ ಬರೋಕ್ಕೆ ಅಂತ ನನ್ನ ತಮ್ಮ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.